ಗೈಸ್ ನೋಡಿ ಇಲ್ಲಿ ನಮ್ಮಮ್ಮ ಹಳಸಿನಣ್ಣು ಕಟ್ ಮಾಡ್ತವ್ರೆ. ನೆನೆ ಕಟ್ ಮಾಡಿ ಅರ್ಧ ಹಳಸಿನಣ್ಣು ಕೊಯ್ಯೋದ್ರಲ್ಲಿ ಕೊಯ್ತಾ ಇದ್ದೀನಿ, ಅದು ಹೋಗ್ತಾನೆ ಇಲ್ಲ, ಬಂಡಾಗೋಗೈತೆ. ಗೈಸ್ ನನ್ನ ಹತ್ರ ಫಸ್ಟ್ ಇತ್ತಲ್ಲ ಮಂಗಲಿ ಚೈನ್, ಅದೇ ಡಿಸೈನು ಮತ್ತೆ ಇಷ್ಟಕ್ಕೆ ಮಾಡಿಬಿಟ್ಟವ್ರೆ. ಇರಲಿ ಬಿಡಿ, ಇನ್ನೇನು ಮಾಡೋದು, ಇಷ್ಟ ಇದೆ. ಗೈಸ್ ನೋಡಿ ಅಡುಗೆ ಮನೆಲ್ಲ ಕ್ಲೀನ್ ಆಯಿತು. ಈಗ ಮಲ್ಕೊಂಡ್ರೆ ಸಾಕು ಅನ್ನಂಗಾಗಿದೆ ಈಗ. ಗೈಸ್ ಇಲ್ಲಿ ನೋಡಿ, ಒಂದು ಮಗು ಕೈಗೆ ಗ್ಲೌಸ್ ಹಾಕೊಂಡು ಹಿಂಗೆ ಮಲಗಿದೆ. ಅದು ಹೆಂಗೆ ಗೈಸ್ ನೋಡಿ ಇಲ್ಲಿ ನಮ್ಮಮ್ಮ ಹಳಸಿನಣ್ಣು ಕಟ್ ಮಾಡ್ತವ್ರೆ. ನೆನೆ ಕಟ್ ಮಾಡಿ ಅರ್ಧ ಇಟ್ಟಿದ್ರು, ಅದನ್ನ ಇವತ್ತು ಕಟ್ ಮಾಡ್ತವ್ರೆ. ನಮ್ಮ ತಾತನ ತೋಟದಲ್ಲಿ ಬೆಳೆದಿರೋದು ತಾನೇ. ತಾತನ ತೋಟ ಅಲ್ಲ, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ಮ ದೇಶ. ನಿಮ್ಮ ಚಿಕ್ಕಮ್ಮ ದೊಡ್ಡಮ್ಮ ನಮ್ಮ ದೊಡ್ಡಮ್ಮನ ತೋಟದಲ್ಲಿ ಬೆಳೆದಿರೋದು ನೋಡಿ. ನೋಡಿ ಇಲ್ಲಿ ನಮ್ಮ ದೊಡ್ಡಮ್ಮ ಸರ್ಪ್ರೈಸ್ ಕೊಟ್ಟಿದ್ದಾರೆ ನಮಗೆ, ಸರ್ಪ್ರೈಸ್. ಅಲ್ಲಿ ನಮ್ಮ ಅಜ್ಜಿ ಮಲಗಿದ್ದಾರೆ, ಇಲ್ಲಿ ಹಳಸಿನಣ್ಣು ಕಟ್ ಮಾಡ್ತಿದ್ದಾರೆ. ಅವರು ಸರ್ಪ್ರೈಸಾಗಿ ಅವರೇ ಮಲ್ಕೊಂಡ್ಬಿಟ್ಟಾರೆ. ಹುಷಾರಿಲ್ಲ. ಯಾರು ಅಜ್ಜಿನಾ? ಅಜ್ಜಿಗೆ ಹುಷಾರಿಲ್ಲ, ಫುಲ್ ಮೈ ಸುಡ್ತಿತ್ತು. ಈಗ ನೋಡ್ದ ಅಜ್ಜಿನೇ ಹೇಳ್ತು ಹಿಂಗೆ ನೋಡು ಬಾ ಅಂತ. ನಾನು ನೋಡಿ ಗೈಸ್ ನಮ್ಮಮ್ಮ. ನಾನಂತೂ ಸಿಗಾಕೊಂಡಿನಿ ಬ್ರೋ, ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಹಳಸಿನಣ್ಣು ಕೊಯ್ಯೋದ್ರಲ್ಲಿ ಕೊಯ್ತಾ ಇದ್ದೀನಿ, ಅದು ಹೋಗ್ತಾನೆ ಇಲ್ಲ, ಬಂಡಾಗೋಗೈತೆ. ಸಾಕು, ಸಾಣಿ ಹಿಡ್ಕೊಬಾ ಅಂತ ಹೇಳಿದ್ದೀನಿ. ಸಾಣಿ ಹಿಡಿಲಿಲ್ವಾ ನೀನು? ಏನ್ ಹಣ ಬಂದ ಹಣ ಬಂದ ಹಣ ಬಂದ. ಅಲ್ಲಿ ಏನು ಇಲ್ವೇ ಇಲ್ಲ ತಿರ್ಗ್ಸಕ್ಕೆ, ಅದನ್ನು ಹೋಗಿ ತಿರ್ಗಿಸ್ತಾ ತಳ ಬಿಡಿಸು. ನೋಡಿ ಗಾಯ್ಸ್ ಹಳಸಿನಣ್ಣು ಇಲ್ಲಿಂದಾನೇ ತಿನ್ಕೋಬಿಡಿ, ನಾವು ತಿನ್ನೋದು ತೋರಿಸಲ್ಲ, ಹೊಟ್ಟೆ ನೋವು ಬರುತ್ತೆ. ಸೆಂಟ್ರಲ್ ಫುಲ್ ಚಾಕ ಇದು ಮಾಡ್ಕೊಂಡ್ ಬಂದಿದ್ದೀನಿ. ಕೊಡಮ್ಮ ಇಲ್ಲ ನಾನು ಮಾಡ್ಕೊಬಿಟ್ಟಿದ್ದೀನಿ. ಈಗ ಸಾಣಿ ಇಡಕ್ಕೆ ನನ್ಗೆ ಹಂಗೆ ತಂದ್ಕೊಟ್ಟಿದ್ದೆ. ಏ ಹೋಗ್ ಸಾಣಿ ಹಿಡ್ಕೊಂಡಾರು ಬಾರೋ ಚುರಿಡಿ. ನೋಡಿ ಗಾಯ್ಸ್ ನಮ್ಮನೆ ನೀರಲ್ಲಿ ತೊಳ್ಕೊ ಫಸ್ಟು. ಹೋಗು, ಇವಳೊಬ್ಳು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ನಮ್ಮನೆದಂತೂ ಸಖತ್ ಸಾಫ್ಟ್ ಆಗ್ಬಿಟ್ಟು. ಏನು ತಿನ್ನದ? ನಾವು ಕೊಯ್ದ್ರೆ ಇಲ್ಲ, ಆಲ್ರೆಡಿ ತಿಂತಿದ್ದೀವಿ, ನೋಡ್ಬೋದು ನೀವು ಇಲ್ಲೇ. ಗೈಸ್ ನನ್ನ ಹತ್ರ ಫಸ್ಟ್ ಇತ್ತಲ್ಲ ಮಂಗಲಿ ಚೈನ್, ಅದೇ ಡಿಸೈನು ಮತ್ತೆ ಮಾಡಿಸಿದೀವಿ ನೋಡಿ. ಲೆಂತ್ ನನಗೆ ಇಲ್ಲಿಗೆ ಬರುತ್ತೆ ಹಾಕೊಂಡ್ರೆ, ಇನ್ನೊಂದು ಸ್ವಲ್ಪ ಇಷ್ಟಕ್ಕೆ ಬರಬೇಕು ಅನ್ನೋದು ಇತ್ತು ನನಗೆ, ಅಷ್ಟೇ ಹೇಳಿದ್ವಿ. ಕೊನೆಗೆ ಅವ್ರು ಇಷ್ಟೇ ಮಾಡಿದ್ದಾರೆ. ಅದನ್ನು ಮಾಡಿಸ್ದಾಗ್ಲೂ ಹಂಗೆ ಆಗಿತ್ತು, ಇದನ್ನು ಮಾಡಿಸ್ದಾಗ್ಲೂ ಹಂಗೆ ಆಗಿದೆ. ಟೋಟಲ್ ವೆಯ್ಟ್ ಬಂದಿದ್ದು ಇಲ್ಲಿದೆ ನೋಡಿ, ಈ ಕಡೆ ದೊಡ್ಡದಾಗಿದೆ, 58.370 ವೆಯ್ಟ್. ಸೊ ಇಷ್ಟು ಆಗಿದೆ ಲೆಂತ್. ಹಸ್ಬೆಂಡ್ ಬಂದಮೇಲೆ ಹಾಕ್ಸ್ಕೋಬೇಕು, ತಗೊಂಬಂದಿದ್ದೀವಿ ಹೋಗಿ. ನಮ್ಮ ಅಮ್ಮಂಗೆ ಹುಷಾರಿಲ್ಲ ಪಾಪ ನೋಡಿ, ಈಗ ಕುತ್ಕೋತಾರೆ. ನೀರಾವಿ ತಗೊಂಬತ್ತವ್ರೆ. ಈಗ ಬಟ್ಟೆಲೆಲ್ಲ ಒಂದು ಆಗ್ತೈತೆ. ನಿನ್ನೆ ಸಿಂಗಲ್ ಏನು ತಿಂದಿದ್ದೆ? ಏನು ತಿಂದಿಲ್ಲ, ಏನು ತಿಂದ ಮಾಮೂಲಿ. ಊರಿಂದ ಬರೋ ದಿವಸ ಏನಾರು ಹಂಗೆ ಅನ್ನಿಸ್ತಿತ್ತಾ? ಚೆನ್ನಾಗೇ ಇತ್ತು. ನೆನ್ನೆಸ್ಲಾ ರೊಟ್ಟಿ ಮಾಡಿದ್ದು ನಾನು. ನೆನ್ನೆಸ್ಲೆ ರೊಟ್ಟಿ ತಿಂತು ಚೆನ್ನಾಗೇ. ಮತ್ತೆ ಈ ಬಟ್ಟೆಲಿ ಇಟ್ಕೊಳ್ಳ ಪಪ್ಪ. ನಾವು ಒಂದು ಇದು ಮಾತ್ರೆ ಇದು ಬರುತ್ತಲ್ಲ, ಅದ್ರಲ್ಲಿ ಹಿಂಗೆ ಎದ್ದು ಅದ್ರೊಳಗೆ ಹಾಕ್ತೀನಿ. ಮಾತ್ರೆ ಒಳಗೆ ನೀನು ಬಕ್ಕೆ ಫಸ್ಟ್ ಅದನ್ನ ತಕ್ಕಣಾಕೋಗಿ ಸೀರೆಗೆ ಸೇರ್ಕೊಂಡು ಏನು ತೆಗಿ, ಅದ ಪ್ಲೇಟ್ ತೆಗಿತೀನಿ. ಹುಷಾರು, ಮುಂದೆ ಕೆಳಿ ಬರುತ್ತೆ ಕಾವು.
ಈಗ ಅವರು ಹಂಗೆ ಹುಷಾರಿದ್ದಂಗೆ ಅವರೇ, ನಾವು ಹಿಂಗೆ ಇಲ್ಲಿ ನೋಡ್ತಾ ಇದ್ದೀವಿ ಹಿಂಗಾಯ್ತಲ್ಲ ಇದು ಕತೆ. ಇಷ್ಟ ಆಗಿದೆ ಕತೆ ಚೈನ್ದು. ನೋಡೋಣ ಮುಂದಕ್ಕೆ ನಮ್ಮ ಮನೆಯವ್ರು ಬಂದು ಏನು ಹೇಳ್ತಾರೆ. ಹಾಕಿಟ್ಟಿದ್ದೀನಿ ನೋಡಿ ಗೈಸ್, ಹಾಕ್ಕೊಂಡ್ರೆ ಇಷ್ಟು ಉದ್ದ ಬರ್ತದೆ. ನಾನು ಇನ್ನೊಂದು ಸ್ವಲ್ಪ ಇಷ್ಟು ಕೇಳಿದ್ದೆ, ಇಷ್ಟಕ್ಕೆ ಮಾಡಿಬಿಟ್ಟವ್ರೆ. ಇರಲಿ ಬಿಡಿ, ಇನ್ನೇನು ಮಾಡೋದು, ಇಷ್ಟೇ ಇರಲಿ. ಯಾವ್ದ್ರ ಮೆಚ್ಚಿ ಒಳಗಡೆ ತಾನೇ ಹಾಕ್ಕೊಂಡಿರ್ತೀವಿ, ಮೇಲೆ ಹಾಕೋಣಲ್ವಲ್ಲ, ಸಾಕು ಗೈಸ್. ಈಗ ನಾನು ನಮ್ಮ ಅಕ್ಕ ತರಕಾರಿ ತರಕ್ಕೆ ಹೋಗ್ತಾಯಿದ್ದೀವಿ. ಈರುಳ್ಳಿ ಇನ್ನು ಏನೇನೋ ಬೇಕು ತರಕಾರಿಗಳು ತರಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲಿ ನನ್ನ ಮಗಳು ಸೈಕಲ್ ಹೊಡಿಸ್ತಾವಳೆ. ಗಂಡು ಬೀರಿ ಗೈಸ್ ಇವಳು, ಹೆಣ್ಣು ಅಲ್ಲ ಅವಳು. ಇವನೊಬ್ಬ ಟಂಬಿರಿ ಅಂತ. ಸೊ ಬನ್ನಿ ಹೋಗೋಣ ಈಗ. ಇಲ್ಲೆಲ್ಲರೂ ಆಡ್ತಾವ್ರೆ ಫ್ಲ್ಯಾಟ್ ಹುಡುಗರು. ಋಷಿ ನೋಡಿ ಹೆಂಗೆ. ಈಗ ಪಾನಿಪುರಿ ತಿನ್ನಕ್ಕೆ ಹೋಗ್ತಾ ಇದ್ದೀನಿ ನಾನು, ಅಕ್ಕ. ಟ್ರಿಬಲ್ ರೈಡಿಂಗ್ ಇಸ್ ವೆರಿ ರಾಂಗ್. ಹೆಲ್ಮೆಟ್ ಹಾಕಿಲ್ಲ. ಭತ್ತ ತೊಗೊಂಡವಳ, ಮಲ್ಲಿಗೆ ಹೂವು ಬೇಕಾಗೆ ಭತ್ತ ತೊಗೊಂಡವಳ. ಯಾವ ಏರಿಯಾ ನೋಡೋಣ ಗೆಸ್ ಮಾಡಿ ಗೈಸ್. ನೋಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಆಯಿತು. ಈಗ ಸೊ ಇಷ್ಟು ಪಾತ್ರೆ ಇದೆ, ಪಾತ್ರೆ ತೊಳೆದ್ರೆ ಮುಗೀತು. ಈಗ ಟೈಮ್ ಎಷ್ಟು ಚಿನ್ನೆ? ಟೈಮ್ 8:20, 9:20. ಸ್ಮೈಲ್ ಬೇರೆ. ಸೊ ಈಗ ಇದೆಲ್ಲ ಪಾತ್ರೆ ತೊಳೆದ್ಬಿಟ್ಟು ಮಲಗೋದು. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಬೇಕು ಗೈಸ್. ನಮ್ಮ ಅಕ್ಕ ಎಲ್ಲ ಬಂದಿದ್ದಾರಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಅಮ್ಮಂಗೆ ಹುಷಾರಿಲ್ಲ, ನೋಡಬೇಕು ಅವ್ರು ಬರ್ತಾರ ಇಲ್ವಾ ಬೆಳಗ್ಗೆ ಡಿಸೈಡ್ ಆಗುತ್ತೆ. ನಾವು 3 ಜನ ಅಂತೂ ಹೊರಟಿದ್ದೀವಿ. ಸೊ ಒಂದು 5 days ಆಗಿತ್ತು ಪಿರಿಯಡ್ ಮುಗಿದು. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಬೆಳಿಗ್ಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಹೊರಡಕ್ಕೆ ಸರಿ ಹೋಗುತ್ತೆ ಅಂತ ಈಗೆಲ್ಲ ತೊಳ್ಕೊತಾ ಇದ್ದೀನಿ. ಸ್ಟವ್ ಎಲ್ಲ ತೊಳೆದಾಯಿತು, ಶೆಲ್ಫೆಲ್ಲ ನೀಟಾಗಿ ಉಜ್ಜಿ ತೊಳೆದಾಯಿತು. ಇನ್ನೇನಿದ್ರು ಪಾತ್ರೆ ಅಷ್ಟೇ. ಬನ್ನಿ ಪಾತ್ರೆ ತೊಳೆಯೋಣ. ಅಕ್ಕ ಅಮ್ಮ ಇಬ್ಬರು ಬಂದರು. ನಾಳೆ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಹಂಗಾಗಿ ಬರೋಕ್ಕೆ ಹೇಳಿದ್ದೆ ಅವ್ರಿಗೆ. ನಮ್ಮಮ್ಮ ಚೆನ್ನಾಗೇ ಇದ್ದರು ಊರಿಂದ ಬಂದಿದ್ದ ದಿವಸ. ನಿನ್ನೆ ಏನೋ ಸ್ವಲ್ಪ ಕೆಮ್ಮು ನೆಗಡಿ ಥರ ಆಯಿತು ಅಂತ ಅಂದರು. ಇವತ್ತು ನಮ್ಮ ಮನೆಗೆ ಬಂದ ಮೇಲೆ ಫುಲ್ಲು ಜ್ವರ ಬಂದಿದೆ ಅವ್ರಿಗೆ. ಹಂಗೆ ನಮ್ಮ ಮಾವಾಗೆ ಆಪ್ರೇಷನ್ ಆಗಿತ್ತಂತೆ. ನೋಡಿಕೊಂಡು ಹಂಗೆ ಅವ್ರ ಮನೆಗೆ ಹೋಗಿ ನೋಡ್ಕೊಂಡು ಆಮೇಲೆ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದರು. ಅಲ್ಲಿಗೆ ಹೋಗಿ ಬರೋವರೆಗೂ ಚೆನ್ನಾಗೇ ಇದ್ದರು. ಕೆಮ್ಮು ನೆಗಡಿ ಅಷ್ಟೇ ಇತ್ತು. ಅದೇ ಗಾಳೀಲಿ ಓಡಾಡಿದಾರಲ್ಲ, ಅದಕ್ಕೆ ಜ್ವರ ಬಂದುಬಿಟ್ಟಿದೆ. ಹಂಗೆ ಅವ್ರನ್ನ ಮಾತಾಡ್ಸ್ಕೊಬರ್ತೀವಿ, ಆಪ್ರೇಷನ್ ಆದಾಗ ಹೋಗೋಕ್ಕಾಗಿಲ್ಲ ಅಂತ ಹೇಳಿದರು ಅಂತ ನಮ್ಮ ಅಕ್ಕ ಕರ್ಕೊಂಡೋಗಿದ್ಲು. ಆನ್ ದ ವೇ ಬರ್ತಾ ಅವ್ರ ಮನೆ ಸಿಗುತ್ತೆ, ಅದಕ್ಕೆ ಫಸ್ಟ್ ಅಲ್ಲೋಗಿ ಆಮೇಲೆ ನಮ್ಮ ಮನೆಗೆ ಬಂದರು. ಆಮೇಲೆ ಆದ್ರೂ ಬೇಡ, ನಾನು ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ತೊಗೊತೀನಿ ಅಂತ ಅಂತಿದ್ರು ನಮ್ಮಮ್ಮ. ನಾವು ಫೋರ್ಸ್ ಮಾಡಿ ಹಾಸ್ಪಿಟ್ಲಿಗೆ ಕಳಿಸಿದ್ವಿ. ಆಮೇಲೆ ಒಂದು ಇಂಜೆಕ್ಷನ್ನು, ಟ್ಯಾಬ್ಲೆಟು, ಶಿರಪ್ಪು ಏನೇನೋ ಕೊಟ್ಟಿದ್ರು. ನಮ್ಮ ಮನೆ ಹತ್ರ ಏನು ಅಂದರೆ ಹಾಸ್ಪಿಟ್ಲು ಕಾಸ್ಟ್ಲಿ ಸ್ವಲ್ಪ, ಅದಕ್ಕೆ ಹೇಳ್ತಾಯಿದ್ರು ಅಲ್ಲೇ ನಮ್ಮ ಅಕ್ಕ ಮನೆ ಹತ್ರನೇ ಹೋಗಿ ತೋರಿಸ್ಕೊಂಡಿದ್ರೆ ಕಮ್ಮಿ ಆಗೋದು, ಇಲ್ಲಿ ಜಾಸ್ತಿ ರೇಟು ಅಂತ. ಅಯ್ಯೋ, ಹಾಸ್ಪಿಟ್ಲು ಸ್ವಲ್ಪ ಕ್ಲಿನಿಕ್ಕು ಕಮ್ಮಿ, ಇಲ್ಲಿ ಚಿಕ್ಕ ಕ್ಲಿನಿಕ್ಕೆಲ್ಲ, ಹಂಗಾಗಿ ಸ್ವಲ್ಪ ಜಾಸ್ತಿನೇ ಇಲ್ಲಿ. ಸೊ ತೋರಿಸ್ಕೊಂಬಂದರು. ಆಮೇಲೆ ನಾಳೆ ನಾನು ಟೆಂಪಲಿಗೆ ಬರಲ್ಲ, ನೀವೇ ಹೋಗಿ ಬಂದ್ರಿ, ಮತ್ತೆ ಟಯರ್ಡ್ ಆಗ್ದಂಗೆ ಆಗುತ್ತೆ. ಮತ್ತು ಅವ್ರಿಗೆ ಆಗೋದು ಇಲ್ಲ, ಈಗ ಶುಗರು BP ಇದೆ, ಮತ್ತು ತುಂಬ ಸಣ್ಣ ಆಗಿದ್ದಾರೆ, ವೀಕ್ ಇದ್ದಾರೆ. ಆಮೇಲೆ ಅವ್ರಿಗೆ ಟೈಮು ಊಟ ತಿಂಡಿಗೆ ನಾವು ನಿಲ್ಸೋಕ್ಕಾಗಲ್ಲ. ನಾವು ಎಲ್ಲಾದರೂ ಹೊರಟಾಗ ಇಂಥ ಟೈಮ್ಗೆ ನಮಗೆ ಇಲ್ಲಿ ಸಿಗುತ್ತೆ ಫುಡ್ಡು ಅಂತ ಹೇಳೋಕ್ಕಾಗಲ್ಲ. ಸೊ ಅವರು ಬರಲ್ಲ ಅಂದರು. ನಾವು ಅದಕ್ಕೆ ನಾನು ನಮ್ಮ ಅಕ್ಕನೂ ಆಯಿತು ಬಿಡು, ಮತ್ತು ಇನ್ನೂ ಜಾಸ್ತಿ ಆಗುತ್ತೆ, ಮತ್ತು ಟೈಮ್ಗೆ ಅವ್ರಿಗೆ ಊಟ ತಿಂಡಿ ಎಲ್ಲ ಗಾಡಿ ನಿಲ್ಸೋಕ್ಕೆ ಎಲ್ಲಾದರೂ ಹೊರ್ಗಡೆ ಹೋದಾಗ ಇಂಥ ಕಡೆನೇ ಸಿಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಅವ್ರಿಗೆ ಏಜ್ ಆಗಿರೋರಿಗೆ ಮತ್ತು ಶುಗರ್ ಇರೋರಿಗೆ ಟೈಮು ಊಟ ತಿಂಡಿ ಕರೆಕ್ಟ್ ಟೈಮ್ ಇರಬೇಕು, ಇಲ್ಲಾಂದರೆ ಅವ್ರಿಗೆ ಸುಸ್ತಾಗುತ್ತೆ. ಹಂಗಾಗಿ ನಾವು ಬೇಡ ಅಂತ ಡಿಸೈಡ್ ಮಾಡಿಕೊಂಡು ಸರಿ, ನಂದು ಪೀರಿಯಡ್ಸ್ ಆಗಿ 5 days ಆಗಿತ್ತು, ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾಳೆ ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಹೊರಡ್ಬೇಕು ನಾವು. ಸೊ ಹಂಗಾಗಿ ಎಲ್ಲ ಬೆಳಗ್ಗೆ ಎದ್ದು ಮಾಡ್ಕೊಳಕ್ಕಾಗಲ್ಲ. ಮನೇಲೇ ಇದ್ದರೆ ಬೆಳಗ್ಗೆನೇ ಮಾಡ್ಕೊತಿದ್ದೆ, ಈಗ ಇರಲ್ವಲ್ಲ, ಬೆಳಗ್ಗೆ ಟೆಂಪಲ್ಗೆ ಹೋಗ್ತಾ ಇದ್ದೀವಲ್ಲ. ಸೊ ಹಂಗಾಗಿ
ನೈಟೇ ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ, ಆಮೇಲೆ ನಾವು ಬೆಳಗ್ಗೆ ಎದ್ದು ಪೂಜೆ ಮಾಡ್ಕೊಂಡು ಹೊರಡಕ್ಕೆ ಸರಿ ಹೋಗುತ್ತೆ ಅಂತ ಮಾಡ್ತಾಯಿದ್ದೆ. ಏನೇ ಆದರೂ ನಾಳೆ ಹೊರಡಬೇಕು ಅನ್ನೋ ಟೆನ್ಷನ್ ಬೇರೆ ಮೈಂಡಲ್ಲಿ, ಮತ್ತು ಕೆಲಸ ಜಲ್ದಿ ಸಾಗೋದೇ ಇಲ್ಲ. ಏನಾದರೂ ಒಂದು ಇದ್ದಾಗ ಎಲ್ಲ ಕ್ಲೀನ್ ಮಾಡ್ಕೊಳೋದು ಎಲ್ಲ ಮಾಡೋದು ಒಂಥರ ಟಯರ್ಡ್ ಆದಂಗೆ ಆಗ್ತಾಯಿತ್ತು, ನನಗೆ ಮಲಗಿದ್ರೆ ಸಾಕು ಅಂತ ಅನ್ನಿಸ್ತಿತ್ತು. ಸೊ ಹಂಗಾದ್ರೂ ಮಾಡ್ತಾಯಿದ್ದೆ. ಮುಗೀತು ಆಲ್ಮೋಸ್ಟ್. ಈಗ ಪಾತ್ರೆ ಒಂದು ತೊಳಿಬೇಕು. ಪಾತ್ರೆ ತೊಳ್ಕೊಂಬಿಟ್ಟು ಎಲ್ಲ ಕ್ಲೀನಾಗಿ ಸ್ಟವ್ದು ಎಲ್ಲ ಒರೆಸಿದ್ನಲ್ಲ ಎಲ್ಲನೂ ತೊಳ್ಕೊಂಡು ಎತ್ತಿಟ್ಬಿಟ್ರೆ ನಾಳೆ ಬೆಳಗ್ಗೆ ನಾವು ಹೊರಡಕ್ಕೆ ಸರಿ ಹೋಗುತ್ತೆ ಅಂತ ಮಾಡ್ತಾಯಿದ್ದೆ. ನನಗೆ ನಮ್ಮ ಹಸ್ಬೆಂಡ್ ಮಾತಾಡ್ಕೊಂಡು ರೇಗಿಸ್ತಿದ್ರು, ನಿಂದು ಮುಗಿಯಲ್ಲ ಇವತ್ತು, ಮಲ್ಗೋಣ ಬೇಗ, ಟೈಮ್ ಆಗುತ್ತೆ, ನಾಳೆ ಹೋಗ್ಬೇಕಲ್ಲ, ಇನ್ನೂ ಎಷ್ಟೊತ್ತು ಮಾಡ್ತಾಯಿದ್ದೀಯಾ ಅಂತ ಕೂತ್ಕೊಂಡು ಮಾತಾಡ್ತಿದ್ರು. ನಮಗೆ ಕೆಲಸ ಮಾಡೋರಿಗೆ ಗೊತ್ತಾಗುತ್ತೆ ಅದ್ರದ್ದು ಟೆನ್ಷನ್ನು, ರಿಸ್ಕು ಎಷ್ಟಿರುತ್ತೆ ಅಂತ. ಮನೇಲಿದ್ದಾಗ ಆ ಥರ ಏನು ಫೀಲ್ ಆಗಲ್ಲ ನನಗೆ. ಬಟ್ ಈಗ ಒಂದೇ ಉಸಿರಲ್ಲಿ ಮಾಡಬೇಕಲ್ಲ, ಹಂಗಾಗಿ ಟಯರ್ಡ್ ಅನ್ನಿಸ್ತಿತ್ತು ಅಷ್ಟೇ. ಇನ್ನು ಮಾಂಗಲ್ಯ ಚೈನು ನೋಡಿದ್ರಲ್ಲ, ಅದು ಕೂಡ ನಾವು ಆರ್ಡ್ರ್ ಕೊಟ್ಟಿದ್ವಿ. ನಂದು ಫಸ್ಟ್ ಇದ್ದಿದ್ದು 55 ಗ್ರಾಮ್ ಏನೋ ಇತ್ತು. ನಾವೆಲ್ಲ ಒಂದು ಸಲ ಗೋಲ್ಡ್ ಮಾರಿದ್ವಲ್ಲ, ಅದಾದಮೇಲೆ ಒಂದು ಸಿಂಪಲ್ ಆಗಿರೋದು ಒಂದೆಳೆದು ತೊಗೊಂಬಂದಿದ್ದೆ ನಾನು. ಅದು ನಂಗೆ ಇಷ್ಟ ಆಗಿರಲಿಲ್ಲ, ಲೆಂತು ಕಮ್ಮಿ ಇತ್ತು. ಹಂಗಾಗಿ ಇದನ್ನು ಮಾಡಿಸ್ಕೊಳೋಣ ಅಂತ ಕೊಟ್ಟರೆ, ಇದು ಕೂಡ ಲೆಂತ್ ಕಮ್ಮಿ ಮಾಡಿದ್ದಾರೆ, ಒಂದು ಸ್ವಲ್ಪ ದಪ್ಪ ಮಾಡಿಬಿಟ್ಟಿದ್ದಾರೆ. ನನಗೆ ಇಷ್ಟ ಆಗಲಿಲ್ಲ. ಈಗ ಏನು ಮಾಡೋಕ್ಕಾಗಲ್ಲ, ಮತ್ತೆ ಕೊಟ್ಟು ಮತ್ತೆ ಅದು ರಿಸ್ಕು ಅಂತೇಳ್ಬಿಟ್ಟು ಸುಮ್ಮನೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ದಿನ ಬಿಟ್ಟು ಮಾಡ್ಕೊಡೋಣ ಅಂತ ಮಾಡಿಸ್ಕೊಳೋಣ. ನೆಕ್ಸ್ಟು ಒಂದು ಸ್ವಲ್ಪ ಲೆಂತ್ಗೆ, ಸ್ವಲ್ಪ ಸಣ್ಣಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಲೆಂತ್ ಬಂದಿದ್ದರೆ ಆಟೋಮೆಟಿಕ್ ಸಣ್ಣ ಆಗಿರೋದದು. ಲೆಂತ್ ಕಮ್ಮಿ ಇರೋದ್ರಿಂದ ಹಂಗಾಗಿದೆ. ಕೆಲವ್ರಿಗೆ ಕತ್ತು ದಪ್ಪ ಇರುತ್ತೆ ಗೈಸ್, ಕೆಲವ್ರಿಗೆ ಸಣ್ಣ ಇರುತ್ತೆ. ಇದೇ ಚೈನ್ ನಮ್ಮ ಅಕ್ಕ ಕತ್ತಿಗೆ ಹಾಕಿದ್ರೆ ಸ್ವಲ್ಪ ಲೆಂತ್ ಬಂದಂಗೆ ಅನಿಸುತ್ತೆ, ನನ್ನ ಕತ್ತಿಗೆ ಸ್ವಲ್ಪ ಮೇಲಕ್ಕೆ ಅನಿಸುತ್ತೆ. ಯಾಕಂದರೆ ನನಗೊಂದು ಸ್ವಲ್ಪ ಕತ್ತು ದಪ್ಪ ಇದೆ, ಅವಳಿಗೆ ಸಣ್ಣ ಇದೆ. ಹಂಗೆ ಡಿಫ್ರೆನ್ಸ್ ಇರುತ್ತೆ, ಅದು ನೋಡಿಕೊಂಡು ಮಾಡಿಸ್ಕೋಬೇಕು. ನನಗೊಂದು ಸ್ವಲ್ಪ ಹಾಕ್ಕೊಂಡಾಗ ಮೇಲ್ಗಡೆಗೆ ಅನ್ನಿಸ್ತಿತ್ತು, ಆದರೂ ಏನು ಪರವಾಗಿಲ್ಲ ಅಂತ ಹಂಗೆ ಹಾಕ್ಕೊಂಡಿದ್ದೀನಿ. ನೋಡಿರ್ಬೋದು ನೀವು, ಕೆಲಸ ಮಾಡ್ತಾ ಕತ್ತಲ್ಲಿದೆ ಅದು ಆಲ್ರೆಡಿ. ಶುಕ್ರವಾರ ಬಂದಿದೆ ಮತ್ತು ವಾಪಸ್ ಕೊಡಬೇಡ, ಹಾಕ್ಕೋ ಅಂತ ನಮ್ಮ ಅಕ್ಕ. ಅದು ಅವ್ರು ಹೇಳಿದ್ದು ಶನಿವಾರ ಬರುತ್ತೆ ಅಂತ. ಸಡನ್ನಾಗಿ ಸರ್ಪ್ರೈಸ್ ಅದು, ಶುಕ್ರವಾರ ಬಂದಿದ್ದು. ಅವಳು ಬರ್ತಾ ಹಂಗೆ ತೊಗೊಂಡೇ ಬಂದಳು. ಸೊ ಹಂಗಾಗಿ ಹಂಗಂತಿದ್ಲು, ಶುಕ್ರವಾರ ಬಂದಿದೆ, ಏನು ವಾಪಸ್ ಕೊಡೋಕ್ಕೆ ಹೋಗ್ಬೇಡ, ಮತ್ತೇನು ರೆಡಿ ಮಾಡ್ಸೋಕ್ಕೆ ಹೋಗ್ಬೇಡ, ಸಾಕು, ಚೆನ್ನಾಗಿದೆ, ಹಾಕ್ಕೋ. ಆಮೇಲೆ ನಮ್ಮಮ್ಮ ಹಾಕ್ತಾ ಜಗ್ಗುತ್ತೆ ಅದು, ಅದಕ್ಕೆ ಹಂಗೆ ಇರಲಿ ಬಿಡು ಅಂತಂದರು. ಮತ್ತು ನಾನು 7 ಹಾಕಿದ್ದೀನಿ ಗೈಸ್. ತಾಳಿ ಪಕ್ಕ ಕರಿಮಣಿ ಗುಂಡು ಎಲ್ಲ ಹಾಕ್ತಾರಲ್ಲ, ಅದು 7 ಇರಬಾರ್ದಂತೆ, 9 ಇರಬೇಕಂತೆ. ನನಗೆ ಗೊತ್ತೇ ಇಲ್ಲ, ನಾನು ಮದುವೆ ಆದಾಗಿಂದನೂ 7 ಹಾಕಿರೋದು. ಸೊ ಹಂಗಾಗಿ ಅದಕ್ಕೆ 2 ಕಾಸಾದರೂ ತಗೋ, ಕಾಸು ನಿಂಗೆ ಇಷ್ಟ ಇಲ್ಲ ಅಂದರೆ ಅಟ್ಲೀಸ್ಟು ಈ ಮಾವಿನಕಾಯಿ ಡಿಸೈನ್ ಥರನೋ ಬೇರೆ ಥರ ಎಲ್ಲ ಗುಂಡು ಡಿಸೈನ್ ಎಲ್ಲ ಬರುತ್ತೆ, ಇನ್ನೆರಡು ಏನಾದರೂ ಒಂದು ಹಾಕ್ಕೋ ಅಂತ ಅಂದ್ಲು. ಕರಿಮಣಿನೇ ಹಾಕ್ಕೊಳ್ಳೋಣ ಅಂದರೆ ಅದು ಒಂಥರ ಚೆನ್ನಾಗಿ ಕಾಣಲ್ಲ. ಸೊ ಹಂಗಾಗಿ ಗೋಲ್ಡಲ್ಲೇ ಏನಾದರೂ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಮತ್ತು ಇದು ಮಾಂಗಲ್ಯ ಚೈನು ಲಾಸ್ಟಲ್ಲಿ ಬರುತ್ತಲ್ಲ ಕಂಬಿ ಹಾಕೋದು, ಅದು ದಪ್ಪ ಮಾಡಿಬಿಟ್ಟಿದ್ದಾರೆ. ಈಗಿರೋ ಕಂಬಿಗೆ ಅದು ಸಾಕಾಗ್ತಿಲ್ಲ, ಕಂಬಿನೂ ಚೇಂಜ್ ಮಾಡಿಸ್ಬೇಕು ನಾನು. ಹಾಗೆ ಅದಕ್ಕೆ ಅಂದ್ಕೊಂಡಿದ್ದೀನಿ, ಏನಾದರೂ ಗೋಲ್ಡ್ 2 ತೊಗೊಂಡು 9 ಮಾಡ್ಕೊಬಿಟ್ಟು ಹಾಕ್ಕೊಳ್ಳೋಣ. ಆವಾಗ ನಮ್ಮಮ್ಮನೂ ಹೇಳ್ತಿದ್ರು, ಸ್ವಲ್ಪ ವೆಯ್ಟು ಆಗುತ್ತೆ, ವೆಯ್ಟ್ ಬಿದ್ದಾಗ ಜಗ್ಗುತ್ತೆ, ಡೈಲಿ ಯೂಸ್ ಮಾಡ್ತಾ ನೀನು ಸ್ವಲ್ಪ ಕೆಳಗೆ ಬರುತ್ತೆ, ಅದು ಮಾಡಿದಾಗ ಅಷ್ಟು ಮೇಲಿರುತ್ತೆ, ಇರಲಿ ಬಿಡು ಏನಾಗಲ್ಲ ಅಂತಂದರು. ಸೊ ಹಂಗಾಗಿ ಅದಕ್ಕೆ ಫಿಕ್ಸ್ ಆಗಿದ್ದೀನಿ. ಈಗ ಇನ್ನೊಂದು ಸ್ವಲ್ಪ 1-2-3 ದಿನನೋ ಇಲ್ಲ ನೆಕ್ಸ್ಟ್ ವೀಕೋ ಯಾವಾಗಾದರೂ ಅಕ್ಕ ಮನೆ ಹತ್ರ ಹೋದಾಗ ಅಲ್ಲಿ ನಮ್ಮ ಸೇಟು ಹತ್ರ ಹೋಗಿ ಚೇಂಜ್ ಮಾಡಿಸ್ಕೊಬರ್ಬೇಕು. ಅಲ್ಲಿವರೆಗೂ ಹಿಂಗಿರಲಿ ಸದ್ಯಕ್ಕೆ ಅಂತ ಹಾಕ್ಕೊಂಡಿದ್ದೀನಿ. ನೈಟು ಬಿಚ್ಚಿಟ್ಬಿಡ್ತೀನಿ, ಬೆಳಗ್ಗೆ ಎದ್ದಾಗ ಹಾಕ್ಕೊತೀನಿ. ಯಾಕಂದರೆ ಅದು ಕಂಬಿ ಅಷ್ಟು ಸರಿಯಾಗಿ ಕೂತಿಲ್ಲ, ಸುಮ್ಮನೆ ಯಾಕೆ ಅಂಥೇಳಿ ಬೆಳಗ್ಗೆ ಟೈಮ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೇಲಿ ಹಾಕೊಳ್ಳೇ ಬೇಡ, ಹೋಗಿ ಚೇಂಜ್ ಮಾಡಿಸ್ಕೊಬರೋವರೆಗೂ ಹಂಗೆ ಎತ್ತಿಟ್ಬಿಡು ಅಂತಿದ್ರು. ನಮ್ಮ ಅಕ್ಕ ಪರವಾಗಿಲ್ಲ ಬೆಳಗ್ಗೆ ಟೈಮರು ಹಾಕೋ, ಇಲ್ಲಾಂದರೆ ಮನೇಲಿದ್ದರೆ ಹಾಕ್ಕೊಳಕ್ಕೆ ಹೋಗ್ಬೇಡ, ಎಲ್ಲರೂ ಆಚೆ ಹೋದಾಗ ಹಾಕ್ಕೋ, ಚೇಂಜ್ ಮಾಡಿಸೋವರೆಗೂ ಹಂಗೆ ಮಾಡು ಅಂತ ಅಂತಿದ್ಲು. ಸೊ ಸರಿ ಹಂಗೆ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮದು ದೇವಸ್ಥಾನದ್ದು ಇದು ಹರಕೆ 3 ವರ್ಷ ಆಯಿತು, ಹೋಗೇ ಇರಲಿಲ್ಲ, ಹರಕೆ ಇತ್ತು. ಹೋಗೋಣ ಅಂದರೆ ಮಧ್ಯೆ ಏನಾದರೂ ಒಂದು ಅಡ್ಡಿ ಬರೋದು. ಸೊ ಈಗ ಫೈನಲಿ ನಾನೇ ಡಿಸೈಡ್ ಮಾಡಿ ಹಿಂಗೆ ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಸ್ಯಾಲ್ರಿ ಆದಮೇಲೆ ಹೋಗೋಣ ಅಂತ. ಅವರು ಆಯಿತು ಅಂತ ಹೇಳ್ಬಿಟ್ಟು ಬರೋ ದುಡ್ಡೆಲ್ಲನೂ ಕಮಿಟ್ಮೆಂಟಿಗೆ ಖರ್ಚು ಮಾಡಿದ್ದಾರೆ. ನಾನು ಹಂಗಾದರೂ ಹೆಂಗೋ ಮಾಡಿ ಅಡ್ಜಸ್ಟ್ ಮಾಡಿ ನಾನೇ
ಹೋಗೋಣ, ಹಿಂಗೆ ಆದರೆ ಸರಿ ಹೋಗಲ್ಲ. ಯಾಕಂದರೆ ಮನೆ ಹತ್ರ ಬೆಕ್ಕು ಬಂದು ಅಳೋದು ಗೈಸ್. ಬೆಕ್ಕು ಅಳಬಾರ್ದಂತೆ ಮನೆ ಹತ್ರ ಬಂದು, ಅದು ಕೆಟ್ಟದು ಅಂತ ನಮ್ಮಕ್ಕ ಹೇಳ್ತಿದ್ಲು. ನಾನು ಯಾಕೆ ಹಿಂಗೆ ಬಂದಳುತ್ತೆ ಅಂತ ನಾವು ಒಬ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು, ಅದು ಅಳೋದು ನಿಮಗೆ ಕೆಟ್ಟದಾಗಲಿ ಅಂತಲ್ಲ, ನೀವೇನಾದರೂ ದೇವ್ರಿಗೆ ಹರಕೆ ಮಾಡಿಕೊಂಡು ಮರ್ತಿದ್ರೆ ಅದು ನೆನಪು ಮಾಡೋಕ್ಕೆ ಬರೋದಂತೆ. ಆ ಥರ ಯಾರ ಮನೆ ಹತ್ರನಾದ್ರು ಬೆಕ್ಕು ಜಾಸ್ತಿ ಅಳ್ತಿದ್ರೆ ನೀವೇನಾದ್ರು ಹರಕೆ ಮಾಡ್ಕೊಂಡಿದ್ರೆ ನೆನಪು ಮಾಡ್ಕೊಂಡು ಹೋಗಿ ತೀರಿಸಿ. ಆಮೇಲೆ ನಾನು ಅದನ್ನೇ ಹೇಳ್ತಿದ್ದೆ ನಮ್ಮ ಹಸ್ಬೆಂಡ್ಗೆ. ಬೆಳಗ್ಗೆ ತಿಂಡಿ ತಿನ್ಬೇಕಾದ್ರೆ ಮತ್ತೆ ಬಂತದು ಬೆಕ್ಕು. ಅದು ತುಂಬ ಸಲ ಬಂದು ಅಳ್ತಿದ್ದಾಗ ನಾನು ಹಂಗೆ ಅಂದ್ಕೊಂಡಿದ್ದೆ ಏನಕ್ಕೋ ಅಂತ ಹಂಗೆ ಟೆನ್ಷನ್ ಆಗ್ತಿತ್ತು. ಅವ್ರು ಹಂಗೆ ಹೇಳಿದ ಮೇಲೆ ಅದು ನೆನಪಾಯ್ತು, ಅದು ಬಂದು ಹತ್ತಾಗ ಹಿಂಗೆ ಅಂದೆ ಒಂದೆರಡು ದಿನ ಮುಂಚೆ ಅಂದಾಗ ನಮ್ಮ ಹಸ್ಬೆಂಡ್ ಹೌದಾ ಹಂಗಾರೆ ಫಸ್ಟ್ ಹೋಗಿ ಬರಬೇಕು ಅಂದರು. ಹಂಗೆ ಅಂದಿದ್ದೆ ಒಂದು ಸೆಕೆಂಡು ಆ ಬೆಕ್ಕು ಎಲ್ಲೋಯ್ತು ಅಂತಲೇ ಕಾಣಿಸ್ಲಿಲ್ಲ ಗೈಸ್. ನಿಜವಾಗ್ಲೂ ಅದು ನಿಜ ಅನ್ನಿಸ್ತು ನನಗೆ. ಅದಕ್ಕೆ ನಾನು ಡಿಸೈಡ್ ಮಾಡಿಕೊಂಡು ಹೊರಟೆ ಹೋಗಿ ಬಂದುಬಿಡೋಣ ಅಂತ. ಅದಕ್ಕೆ ಎಲ್ಲ 5 ದಿನ ಆಯ್ತಲ್ಲ, ಹೋಗಿ ಬಂದುಬಿಡೋಣ, ಮತ್ತೆ ಮುಂದಕ್ಕೆ ಆಗ್ತಾಯಿದ್ರೆ ಮುಂದಕ್ಕೆ ಹೋಗುತ್ತೆ ಅಂತ ಫೈನಲಿ ಹೊರಟಿದ್ದೀವಿ ಗೈಸ್. ನೋಡಿ ಪಾತ್ರೆನ ತೊಳೆದಾಯ್ತಿದ್ದ ಹಸಿ ಕಸ ಈಗ ರಾತ್ರಿ ಹೊತ್ತು ಹಾಕ್ಬಾರ್ದು ಅಂತ ಹಂಗೆ ಇಟ್ಟಿದ್ದೀನಿ. ಬೆಳಗ್ಗೆ ಎದ್ದು ಹಾಕಬೇಕು. ಪಾತ್ರೆ ಎಲ್ಲ ತೊಳೆದಾಯ್ತು, ಸೊ ಎಲ್ಲ ಕ್ಲೀನ್ ಆಯಿತು. ಮಲ್ಕೊಂಡ್ರೆ ಸಾಕು ಅನ್ನಂಗಾಗಿದೆ ಈಗ. ನೆನ್ನೆ ನೈಟು ನಿದ್ದೆ ಇರಲಿಲ್ಲ. ಸೊ ಇಲ್ಲಿ ಹಾಸಿಗೆ ರೆಡಿ ಆಗ್ತಾಯಿದೆ ದೊಡ್ಡಮ್ಮಂಗೆ. ಬಟ್ಟೆ ಒಣಗಿರುತ್ತಾ? ಎತ್ಕೊಳ್ಳೋಣ. ನಮ್ಮಮ್ಮ ಅಲ್ಲಿ ಒಬ್ಬರೇ ಮಲ್ಕೊಂಡವ್ರೆ ರೂಮಲ್ಲಿ. ಬರ್ತೀನಿ ಅಂತ. ಅಯ್ಯೋ, ಭಯ ಆದರೆ ಅದು ನಿನ್ನ ಹತ್ರಕ್ಕೆ. ಹಾಂ, ಹೇಳ್ತಾ ಇದ್ರೆ ಏನು ನಿಂದು ಸ್ಟೋರಿ? ಹಾಂ, ಅಲ್ಲಿ ರೂಟ್ ಚೆಕ್ ಮಾಡೋ. ನಾಳೆ ದೇವಸ್ಥಾನಕ್ಕೆ ಹೋಗೋಣ ಅಂದರೆ ಗೇಮ್ ಆಡ್ತಾ ಕೂತವನೆ. ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಏನೇನೆಲ್ಲ ಚೆಕ್ ಮಾಡ್ತಾರೆ. ಅಲ್ಲ, ಏನೆಲ್ಲ ಚೆಕ್ ಮಾಡ್ತೀಯ? ರೂಟ್ ಚೆಕ್ ಮಾಡಕ್ಕೆ ಬರಲ್ವ? ಇವಳು ಹೋಮ್ವರ್ಕ್ ಬರೀತಾವಳೆ. ಪಿಕ್ಚರ್ ಹಾಕ್ಕೊಂಡು ನೋಡ್ತವ್ರೆ. ನನ್ನ ಡ್ರೆಸ್ ಎಲ್ಲ ನೋಡಿ ಪಾತ್ರೆ ತೊಳೆದು ಹೆಂಗೆ ಗಲೀಜಾಗೈತೆ. ಇಲ್ಲಿ ನೋಡಿ, ಒಂದು ಮಗು ಕೈಗೆ ಗ್ಲೌಸ್ ಹಾಕೊಂಡು ಹಿಂಗೆ ಮಲಗಿದೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದು ಹೆಂಗೆ? ಅಯ್ಯೋ, ಯಾಕವ್ವ? ಅದು ಇದಾಗಲ್ವ, ಗಲೀಜಾಗಲ್ವಾ? ಇಲ್ಲಿ ಈಗ ಮಲ್ಕೊಂಡವ್ರೆ ಇವರು. ನಮ್ಮಮ್ಮ ರೂಮಲ್ಲಿ ಮಲ್ಗವ್ರೆ. ನಾವು ಇವಾಗ ಮಲ್ಕೊಂಡು ಬೆಳಗ್ಗೆ ಎದ್ದು. ಯಾವ ಸೀರೆ ತಂದಿದ್ಯಾ? ಎಲ್ಲ ಈ ಕಡೆ ಕೆಳಗೆ ಅದೆಲ್ಲ ಒಂದು ರಾತ್ರಿನಾಗ ಏನಾರು ದಬ ಅಂತ ಬಿದ್ದು ಕೆಳಗೆ ಬಿದ್ದರೆ ಇಲ್ಲಿಟ್ಟವ್ರೆ ಗೈಸ್ ನೋಡಿ. ಅದೇನಾರು ಬಿದ್ದರೂ ಆಯ್ತೆ ಅಲ್ಲ, ಒಂದೊಂದ್ಸಲ ಅದು ಹಂಗೆ ಬಾರಕ್ಕೆ ಈಗಲೇ ಹಿಂಗೆ ಬಂದೈತೆ ಮುಂದಕ್ಕೆ, ಹಂಗೆ ಬೀಳುತ್ತೆ. ಒಂದು ಜೊತೆ ಬಟ್ಟೆ ಸೀರೆ ಐತಷ್ಟೇ. ಇದೆ ಎತ್ಕೊಡ್ಗೆ ಅದನ್ನ, ಆಮೇಲೆ ಅದೇನು ಇಕ್ಕೇವಂತೆ. ಹಿಂಗೆ ಮಗು ಥರ ಗ್ಲೌಸ್ ಹಾಕ್ಕೊಂಡು ಕಾಲು ತೋರಿಸು. ಕಾಲಿಗೆ ಅವಳು ಕಾಲು ತೋರಿಸು ಅಂದರೆ ಇವಳು ಕಾಲು ತೋರಿಸು. ಬೆಡ್ಶೀಟ್ ಐತಲ್ಲಿ, ಇಲ್ಲಿ ಕೊಡಿ, ಇಲ್ಲಿ ಬ್ಯಾಗು ಮೇಲೆ ಬೆಡ್ಶೀಟ್ ತೆಗಿ. ಆ ಕಡೆಯಿಂದ ತೆಗಿ ಸಾಕು. ಅದೇ. ಅಯ್ಯೋ, ಅಪ್ಪೇ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್. ಕಾಲಿಗೆ ಸಾಕ್ಸು, ಕೈಗೆ ಗ್ಲೌಸ್ ಹಾಕೊಂಡು ಮಲ್ಗೋಳೆ. ಅವಳಿಗೆ ಹಾಕೊಂಡಿಲ್ಲ ಅಂದರೆ ಚಿಮ್ಮನ್ನುತ್ತಂತೆ ಕೈ. ಅದಕ್ಕೆ ಇದು ತಂದಿದೆಯಾ? ಮಾಮೂಲಿ ಮೈಸೂರು ಸೆಮಿ ಮೈಸೂರು ಸಿಲ್ಕ್. ಮಲ್ಕೊಳಲ್ವಾ? ಗೇಮ್ ಆಡ್ತಾ ಕುತ್ಕೋ. ಐತೆ, ನನ್ನ ಹತ್ರ ಕೊಡ್ತೀನಿ ಅಂತ ಯೂಸ್ ಮಾಡದೇ ಇರೋವೇ ಇದು.